ಗಾಂಧೀಜಿಯವರ ನೆಚ್ಚಿನ ಗೀತೆ ಯಾವುದು? ವೈಷ್ಣವ ಜನತೋ ತೇನೆ ಕಹಾಯಿ. ಇವೆಲ್ಲ ಎಲ್ಲದವ ಗೌರ್ಮೆಂಟ್ ಪುಸ್ತಕಗಳಲ್ಲಿ ಅದಾವೆ. ಅದಕ್ಕೆ ನೀವು ಗೌರ್ಮೆಂಟ್ ಪುಸ್ತಕಗಳನ್ನ ಜಾಸ್ತಿ ಓದೋದ್ರಿಂದ ಅವುಗಳನ್ನ ಜಾಸ್ತಿ ನಾವು ರಿವಿಷನ್ ಮಾಡೋದ್ರಿಂದ ಅಲ್ಲಿ ಯಾವ್ದು ಓದೋದು? ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ. ಸಮಾಜ ವಿಜ್ಞಾನದಲ್ಲಿ ಯಾವುದು? ಇತಿಹಾಸ, ಅರ್ಥಶಾಸ್ತ್ರ, ಭಾರತದ ಸಂವಿಧಾನ. ಬೇಸಿಕ್ ಹೋದ್ರಿ ನಿಮ್ ಒಮ್ಮೆ ನಾವು ಬುದ್ಧಿ ತರಂಗಿಲ್ಲ. ಬೇಸಿಕ್ ಏನು, ಒಂದೇ ವಿಧಿ ಯಾವುದು, ಎರಡನೇ ವಿಧಿ ಯಾವುದು, ಸಿಂಪಲ್ ಕ್ವಶನ್ ಗಳನ್ನು ಕೇಳ್ಕೊತ ಹೋಗ್ತಾರೆ. 21ನೇ ವಿಧಿ, ಸಂವಿಧಾನದ 21ನೇ ವಿಧಿ ಏನ್ ಹೇಳ್ತಾರೆ? ಜೀವಿಸುವುದರ ಬಗ್ಗೆ ಹೇಳ್ತಾರೆ. ಹೆಂಗ್ ಜೀವಿಸುವುದು? ಅತ್ಯಂತ ಗೌರವದಿಂದ ಜೀವಿಸುವುದು. ಆಗ ಸರ್ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಜೀವನದಲ್ಲಿ ಹೆಂಗ್ ನೀವು ಬದುಕಬೇಕು ಅಂತ ಲಾಸ್ಟ್ ಪಾಯಿಂಟ್ ಹೇಳ್ತಾ ಇದ್ದರು. ಸಂವಿಧಾನದ 21ನೇ ವಿಧಿ ಏನ್ ಹೇಳ್ತಾರೆ? ಜೀವಿಸುವುದರ ಬಗ್ಗೆ. ಬಟ್ KS ಓದಕ್ ಶುರು ಮಾಡಿದ್ರೆ ಅಂದ್ರೆ ಅದಕ್ಕೆ ಇನ್ನೂ ಡೆಪ್ತ್ ಆಗಿ ಓದಬೇಕು. ಬರೀ 21ನೇ ವಿಧಿ ಜೀವಿಸುವುದರ ಬಗ್ಗೆ ಅಷ್ಟೇ ಹೇಳಂಗಿಲ್ಲ, ಸಾಯುವುದರ ಬಗ್ಗೆ ಹೇಳ್ಬೋದು. ಸಂವಿಧಾನದ 21ನೇ ವಿಧಿ ಹೆಂಗ್ ಸಾಯುವುದು? ಗೌರವದಿಂದ ಸಾಯುವುದು. ಭಾರತ ಸಂವಿಧಾನದ 21ನೇ ವಿಧಿ ದಯಾಮರಣಕ್ಕೆ ಅವಕಾಶ ಕೊಟ್ಟ. ಸಾಯುವುದಂದ್ರೆ ಏನು? ದಯಾಮರಣ ಅಂತ ಹೇಳಿ ಪ್ರಪಂಚದಲ್ಲಿ ದಯಾಮರಣಕ್ಕೆ ಅವಕಾಶ ಕೊಟ್ಟ ಮೊದಲ ದೇಶ ಅಂದ್ರೆ ನೆದರ್ಲ್ಯಾಂಡ್. ದಯಾಮರಣ ಅಂದ್ರೆ ಏನು? ಭಾರತ ಸಂವಿಧಾನಬದ್ಧವಾಗಿ ಸಾಯುವುದು. ಯಾವ ಪ್ರಕರಣ? ಅರುಣಾ ಶಾಂತೋಗ್ ಅಂತ ಹೇಳಿ ಕೇಳಿ ಹೆಸರ? ಅರುಣಾ ಶಾಂತೋಗ್ ಅನ್ನುವಂತ ಹೆಣ್ಣುಮಗಳು ಉತ್ತರ ಕನ್ನಡ ಜಿಲ್ಲೆಯ ಹಳದಿಪುರದ ಒಂದು ನರ್ಸ್. ಅವಳು ಮುಂಬೈದಲ್ಲಿ ನರ್ಸ್ ಆಗಿ ಕೆಲಸ ಮಾಡುವಂತ ಸಮಯದಲ್ಲಿ ಭರತ್ವಾಲ್ ಸೋನಾಲಾಲ್ ವಾಲ್ಮೀಕಿ ಅನ್ನುವಂತ ವ್ಯಕ್ತಿ ಆ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಮಾಡಿ ಅವಳು ಯಾರಿಗಾದ್ರೂ ಹೇಳಬಹುದು ಅಂತ ತಿಳ್ಕೊಂಡು ನಾಯಿ ಕಟ್ಟುವಂತ ಸರಪಳಿಕೊಂಡು ಬಿಗಿತಾನೆ. ಬಿಗಿದಂತ ಸಮಯದಲ್ಲಿ ದೇಹದಿಂದ ರಕ್ತ ಸಂಪೂರ್ಣ ಮೆದುಳಿಗೆ ಹೋಗಬೇಕಾಗಿರುವಂತ ರಕ್ತ ಸ್ಟಾಪ್ ಆಗ್ತದೆ. ಅವಳು ಕೋಮಾ ಸ್ಥಿತಿಗೆ ಹೋಗ್ತಾಳೆ. 1 ವರ್ಷ 2 ವರ್ಷ 3 ವರ್ಷ 4 ವರ್ಷಗಳ ಕಾಲ ಕೋಮಾ ಸ್ಥಿತಿಯಲ್ಲಿ ಇದ್ದಾಗ ತಂದಿಲ್ಲ, ತಾಯಿಲ್ಲ, ಯಾವಿಲ್ಲ. ಅವ್ರ ಫ್ರೆಂಡ್ ಇದ್ರು ಪಿಂಕಿ ರಾಣಿ ಅಂತ ಹೇಳಿ. ಅವಳು ಆರೈಕೆ ಮಾಡ್ತಾಳೆ. ಆರೈಕೆ ಮಾಡಿ ಆಗಲ್ಲ, ಇವರೇನೋ ಕೋಮಾ ಸ್ಥಿತಿ ಹೊರಗೆ ಬರಂಗಿಲ್ಲ ಅಂತ ತಿಳ್ಕೊಂಡು ನಮ್ಮ ಸುಪ್ರೀಂ ಕೋರ್ಟಿಗೆ ಒಂದು ಪತ್ರ ಬರೀತಾಳೆ. ಸಂವಿಧಾನದ 21ನೇ ವಿಧಿಯ ಪ್ರಕಾರ ಏನಂದ್ರೆ, ಈ ರೀತಿಯಾಗಿ ಅರುಣಾ ಶಾಂತು ಬಹಳ ಕಷ್ಟದಲ್ಲಿದ್ದಾಳೆ, ಬಹಳ ತೊಂದರೆ ಅನುಭವಿಸ್ತಾ ಇದ್ದಾಳೆ, ದಯವಿಟ್ಟು ನೀವು ಅವಳಿಗೆ ಸಾಯಲಿಕ್ಕೆ ಅವಕಾಶ ಕೊಡ್ತೀವಿ. ಅವಾಗ ಸಂವಿಧಾನದ 21ನೇ ವಿಧಿ ಇರುತ್ತದೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವಳಿಗೆ ಸಾಯಲಿಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿ ದಯಾಮರಣದಲ್ಲಿ 4 ಪ್ರಕಾರ: ಐಚ್ಛಿಕ ದಯಾಮರಣ, ಅನೈಚ್ಛಿಕ ದಯಾಮರಣ, ಸಕ್ರಿಯ ದಯಾಮರಣ, ನಿಷ್ಕ್ರಿಯ ದಯಾಮರಣ. ಅವಳಿಗೆ ಕೊಟ್ಟಿದ್ದು ಯಾವ ಅಂದರೆ ನಿಷ್ಕ್ರಿಯ ದಯಾಮರಣ. ನಿಷ್ಕ್ರಿಯ ದಯಾಮರಣ ಅಂದ್ರೆ ಜೀವ ಏನು ನೀರಾಗಿರಬಹುದು, ಅವಳಿಗೆ ಊಟ ಆಗಿರಬಹುದು, ಸ್ಟಾಪ್ ಮಾಡ್ತಾರ. ಸ್ಟಾಪ್ ಮಾಡಿದ ಒಂದು 20-21 ಅವಳು